ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, IBPS ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕಡೆಯಿಂದ ನೋಟಿಫಿಕೇಶನ್ ಇದೆ. ಕಾಮನ್ ರಿಕ್ಯೂರ್ಮೆಂಟ್ ಪ್ರೋಸೆಸ್ ಫಾರ್ ರಿಕ್ಯೂರ್ಮೆಂಟ್ ಆಫ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಇನ್ ಪಾರ್ಟಿಸಿಪೇಟಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಓಕೆನಾ, ಅಂದ್ರೆ ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಗೈಸ್, ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಬೈ ಕ್ಯಾಂಡಿಡೇಟ್ಸ್. ಇದು ಶೆಡ್ಯೂಲ್ ಬಂದು 1ನೇ ತಾರೀಕು ಆಗಸ್ಟ್ ಇಂದ 21ನೇ ತಾರೀಕು ಆಗಸ್ಟ್ ವರ್ಗು ಇರುತ್ತೆ. 2026 ಅಂದ್ರೆ ಇದೇ ವರ್ಷ. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಆರ್ ಇಂಟಿಮೇಷನ್ ಚಾರ್ಜಸ್ ಆನ್ಲೈನ್. ಇದು ಸಹ 1ನೇ ತಾರೀಕು ಆಗಸ್ಟ್ ಶುರು ಆದ್ರೆ 21ನೇ ತಾರೀಕಿಗೆ ಎಂಡ್ ಆಗುತ್ತೆ. ಎಡಿಟ್ ವಿಂಡೋ ಫಾರ್ ಕ್ಯಾಂಡಿಡೇಟ್ಸ್ ಟು ಮಾಡಿಫೈ ಆರ್ ಕರೆಕ್ಟ್ ಫಾರ್ಮ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಫಾರ್ ಎಡಿಟ್ for 2 days after closure of registration will be notified on ಅಫಿಷಿಯಲ್ IBPS ವೆಬ್ಸೈಟ್. ಕರೆಕ್ಷನ್ಸ್ಗೆ 2 ದಿನ ಟೈಮ್ ಕೊಡ್ತಾರೆ, ಬಟ್ ಅದು ಡೇಟ್ನ ಮೆನ್ಷನ್ ಮಾಡಿಲ್ಲ. ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ PET ಇದು ಸೆಪ್ಟೆಂಬರ್ 2026 ಮಾಡ್ತಾರೆ. ಮತ್ತೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಇದು ಸೆಪ್ಟೆಂಬರ್ 2026. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಅಕ್ಟೋಬರ್ 2026. ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ನವೆಂಬರ್ 2026. ಮತ್ತೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಮೈ ನವೆಂಬರ್ 2026. ಮತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಮೈನ್ಸ್ ಯಾವಾಗ ನಡೆಸ್ತಾರಪ್ಪ ಅಂದ್ರೆ ಡಿಸೆಂಬರ್ 26. ಇವೆರಡು ನಮ್ಗೆ ಇಂಪಾರ್ಟೆಂಟ್. ಪ್ರಿಲಿಮಿನರಿ ಎಕ್ಸಾಮ್ ಅಕ್ಟೋಬರ್ ಅಲ್ಲಿ ಆಗುತ್ತೆ, ಅದೇ ಮೈನ್ ಎಕ್ಸಾಮ್ ಡಿಸೆಂಬರ್ ಅಲ್ಲಿ ಆಗುತ್ತೆ ಗೈಸ್. ಓಕೆನಾ, ಇನ್ನು ಪ್ರಾವಿಷನಲ್ ಅಲಾಟ್ಮೆಂಟ್ ಬಿಡೋದು ಮಾರ್ಚ್ 2027ಕ್ಕೆ. ಓಕೆನಾ ಗೈಸ್, ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಿದೀಯಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯಾ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಇಷ್ಟು ಬ್ಯಾಂಕ್ಸ್ ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದಾವೆ. ಒಟ್ಟು 11 ಬ್ಯಾಂಕ್ ಗಳಿಗೆ ರೆಕ್ಯೂರ್ಮೆಂಟ್ IBPS ಮುಖಾಂತರ ಆಗತ್ತೆ ಗೈಸ್. ಸರಿನಾ, ಇದು ಪೋಸ್ಟ್ ನೇಮ್ ಬಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ CSA ಅಥವಾ ಕ್ಲರ್ಕ್ ಅಂತಾನು ಅಂತಾರೆ ಇದನ್ನ. ಇಲ್ಲಿ ಸ್ಕೇಲ್ ಆಫ್ ಪೇ ಇದೆ ನೋಡಿ, ಬೇಸಿಕ್ 24,050 ಇಂದ 64,480 ವರೆಗೂ ಇದೆ ಗೈಸ್. ಸರಿನಾ, ಇದು ಅಪ್ರಾಕ್ಸಿಮೇಟ್ಲಿ ಸ್ಯಾಲರಿ ಇದು 45,000 ಇಂದ 50,000 ವರೆಗೂ ಬರದೆ ಗೈಸ್. ಓಕೆನಾ, ಕ್ಯಾಂಡಿಡೇಟ್ಸ್ ಇಂಟೆಂಡೆಡ್ ಟು ಅಪ್ಲೈ ಫಾರ್ CRP CSA 16 are advised to read the detailed notification carefully and ensure that they fulfill the minimum eligibility criteria specified by IBPS in the notification on the stipulated dates before registering online ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಸರಿನಾ, ಇಲ್ಲಿ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ, ಇದೆಲ್ಲ ಇರೋದೇ ಗುರು. ಮಿನಿಮಮ್ ಏಜ್ 20 ವರ್ಷ ಆಗಿರಬೇಕು. ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2/8/1998 ಅಂಡ್ ನಾಟ್ ಲೇಟರ್ ದೆನ್ 1/8/2006 ಅಂತ ಮೆನ್ಷನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಬಂದು 28 ಇಯರ್ಸ್. ಓಕೆನಾ, ಬೋತ್ ಡೇಟ್ಸ್ ಇನ್ಕ್ಲೂಸಿವ್ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ. ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಅಂದ್ರೆ SC ST 5 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. OBC ನಾನ್ ಕ್ರೀಮಿ ಲೇಯರ್ ಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ಸ್ ಡಿಸಬಿಲಿಟೀಸ್ ಆಸ್ ಡಿಫೈನ್ಡ್ ಅಂಡರ್ ದ ರೈಟ್ಸ್ ಆಫ್ ಪ್ರಾವಿಷನ್ ವಿತ್ ಡಿಸಬಿಲಿಟಿ ಆಕ್ಟ್ 2016. PWBD ಕ್ಯಾಂಡಿಡೇಟ್ ಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಲ್ಲಿ ಇದು ಸಹ ಇಲ್ಲಿ ಮಿಕ್ಕಿದು ಸಹ ಡೀಟೇಲ್ಸ್ ಇದೆ. ಎಕ್ಸ್ ಸರ್ವಿಸ್ ಮೆನ್ ವಿಡಿಯೋಸ್ ಅದು ಸಹ ನೋಡಬಹುದಾಗಿರುತ್ತೆ ಗೈಸ್. ಓಕೆನಾ, ನಾನು ಏನೇನು ಇಂಪಾರ್ಟೆಂಟ್ ಅದನ್ನ ಮಾತ್ರ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ, ಇಲ್ಲಿ ಹಂಗೆ ಸ್ಲೈಡ್ ಮಾಡ್ಕೋದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಆಸ್ ಆನ್ 21/8/2026 a degree graduation in any discipline from a university recognized by Government of India or any equivalent qualification recognized as such by the central government. ಓಕೆನಾ, ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು 21/8/2026 ಒಳಗೆ. The candidate must possess valid mark sheet or degree certificate that he or she is a graduate on the day he or she registers and indicate the percentage of marks obtained in graduation while registering online ಅಂತ ಸಹ ಮೆನ್ಷನ್ ಮಾಡಿದರೆ ಗೈಸ್. ಸರಿನಾ, the candidates applying for vacancies of a particular state or union territory should be proficient in reading, writing, speaking and understanding the
specified or opted local language of the state or union territory mentioned in the list provided for each state ಇತ್ತ ಮೆನ್ಷನ್ ಮಾಡಿದ್ದಾರೆ. ಅಥವಾ each state or university as per annexure 3 may kindly refer to class H local language proficiency test LLPD for further details ಅಂತನೂ ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ? ಈಗ ಕರ್ನಾಟಕದಲ್ಲಿ ಹಾಕ್ಬೇಕು ಅಂದ್ರೆ ನೀವು ಕನ್ನಡ ಓದಿರ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ LLPD ಲೋಕಲ್ ಲ್ಯಾಂಗ್ವೇಜ್ ಪ್ರೊವಿಷಿಯನ್ಸಿ ಟೆಸ್ಟ್ ನ ಬರಿಬೇಕಾಗತ್ತೆ ಗೈಸ್. ಸರಿನಾ? ಇಲ್ಲಿ ನೋಡಿ ಕ್ಲಿಯರ್ ಆಗಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ. All the education qualification mentioned should be from a university or institution or board recognized by Government of India or approved by government regulatory bodies, and the final result should have been declared on or before 21 August 2026 ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ? 21 ಆಗಸ್ಟ್ 2026 ಒಳಗಡೆ ಅವರು ನಿಮ್ಮ ರಿಸಲ್ಟ್ ನ ಬಿಟ್ಟಿರ್ಬೇಕು. ಓಕೆನಾ? ಇಲ್ಲಿ ಬಂದು ಅಪ್ಲಿಕೇಶನ್ ಫೀಸ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ? ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀಸ್ ಇಲ್ಲಿ ಬಂದು ಇದು SC ST PWBD ESM DESM ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಇದೆ, 850 ರೂಪಾಯಿ ಅದರ್ ಕ್ಯಾಂಡಿಡೇಟ್ಸ್ಗೆ ಇದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಬಲ್ ಫೀಸ್ ಆರ್ ಇಂಟಿಮೇಷನ್ ಚಾರ್ಜಸ್ ವಿಲ್ ಬಿ ಟು ಬಿ ಡನ್ ಬೈ ದ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ದ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಇಲ್ಲಿ ಇದನ್ನು ಸಹ ಮೆನ್ಷನ್ ಮಾಡಿದ್ದಾರೆ ನೋಡಿ. The percentage marks shall be arrived at the dividing the total marks obtained by the candidates in all the subjects in all the semesters or years by aggregate maximum marks in all the subjects irrespective of honors or optional or additional subject if any, multiplied by 100. This will be applicable for those universities also where class or grade is decided on the basis of honors marks only ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? The fraction of percentage so arrived will be ignored. That is 59.99% will be treated as less than 60% and 54.99% will be treated as less than 55% ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನೀವು 59.99% ಇರೋ ಅದನ್ನ ಅವರು 60% ಅಂತ ಕನ್ಸಿಡರ್ ಮಾಡಲ್ಲ. ಅದೇ 54.99% ಇರೋ ಅದನ್ನು ಸಹ ಅವರು 55% ಅಂತ ಕನ್ಸಿಡರ್ ಮಾಡಲ್ಲ. ಓಕೆನಾ? ಇನ್ ಕೇಸ್ ಆಫ್ ಗ್ರೇಡ್ point system CGPA or OGPA is adopted, the candidates are required to convert their CGPA or OGPA into a percentage as per criteria adopted by the university or institute. The candidates must provide documentary proof of the criteria for conversion into percentage adopted by the university or institute at the time of document verification ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ? ಅಂದ್ರೆ ಇದು CGPA ಅಥವಾ OGPA ಈ ರೀತಿ ಇದ್ರೆ ನೀವು ಇದು CGPA ಟು ಪರ್ಸೆಂಟೇಜ್ ಕನ್ವರ್ಷನ್ ಸರ್ಟಿಫಿಕೇಟ್ ಅಥವಾ OGPA ಟು ಪರ್ಸೆಂಟೇಜ್ ಕನ್ವರ್ಷನ್ ಸರ್ಟಿಫಿಕೇಟ್ ನ ನೀವು ತಗೋಬೇಕಾಗತ್ತೆ. ಓಕೆನಾ? ಇದು ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ನೋಡಿ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದು ಆಬ್ಜೆಕ್ಟಿವ್ ಟೆಸ್ಟ್ ಆಗಿರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಗೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಇಂಗ್ಲಿಷ್ ಅಲ್ವಾ ಗುರು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅದರಲ್ಲೇ ಕೊಡಬೇಕು. ಇದಕ್ಕೆ ಬಂದು 20 ಮಿನಿಟ್ಸ್ ಇರುತ್ತೆ. ಓಕೆನಾ? ಅದೇ ನ್ಯೂಮರಿಕಲ್ ಎಬಿಲಿಟಿಗೆ ಇದು ಇಂಗ್ಲಿಷ್ ಅಥವಾ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ರೆ 2 ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತಾನೆ. ನಂಬರ್ ಆಫ್ ಕ್ವಶನ್ಸ್ ಬಂದು 35 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಇರುತ್ತೆ. ಟೈಮ್ ಅಲಾಟೆಡ್ ಬಂದು 20 ನಿಮಿಷ ಇರುತ್ತೆ. ಓಕೆನಾ? ಅದೇ ರೀಸನಿಂಗ್ ಅಬಿಲಿಟಿಗೆ ನಂಬರ್ ಆಫ್ ಕ್ವಶನ್ಸ್ ಬಂದು 35 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಇರುತ್ತೆ. ಟೈಮ್ ಅಲಾಟೆಡ್ ಬಂದು 20 ಮಿನಿಟ್ಸ್ ಇರುತ್ತೆ. ಓಕೆನಾ? ಇದು ಕ್ವಶನ್ಸ್ 100, ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್ ಇದು ಟೋಟಲ್ ಬಂದು 60 minutes ಇರುತ್ತೆ. ಓಕೆನಾ? ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ವಾಲಿಫೈ ಇನ್ ಈಚ್ ಆಫ್ ದೇರ್ ಟೆಸ್ಟ್ ಬೈ ಸೆಕ್ಯೂರಿಂಗ್ ಕಟ್ ಆಫ್ ಮಾರ್ಕ್ಸ್ ಟು ಡಿಸೈಡ್ ಬೈ ಟು ಬಿ ಡಿಸೈಡೆಡ್ ಬೈ IBPS. ಓಕೆನಾ? ಅಂದ್ರೆ ಇದ್ರಲ್ಲೂ ಸಹ ಒಂದು ಮಿನಿಮಮ್ ಮಾರ್ಕ್ಸ್ ಇರುತ್ತೆ, ಇದ್ರಲ್ಲೂ ಸಹ ಒಂದು ಮಿನಿಮಮ್ ಮಾರ್ಕ್ಸ್ ಇರುತ್ತೆ, ಇದ್ರಲ್ಲೂ ಸಹ ಒಂದು ಮಿನಿಮಮ್ ಮಾರ್ಕ್ಸ್ ಇರುತ್ತೆ. ಪ್ರತಿ ಸೆಕ್ಷನ್ ಅಲ್ಲೂ ನೀವು ಮಿನಿಮಮ್ ಮಾರ್ಕ್ಸ್ ಇರುತ್ತೆ, ನೀವು ಅದನ್ನ ತಗೊಳ್ಳೇಬೇಕಾಗತ್ತೆ. ಅದೇ SBI ಅಲ್ಲಿ ಬರೀ ಸೆಕ್ಷನ್ ವೈಸ್ ಮಿನಿಮಮ್ ಮಾರ್ಕ್ಸ್ ಇರಲ್ಲ. ಓಕೆನಾ? adequate number of candidates in each category as decided by IBPS ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ? ಇವಾಗ ಆಮೇಲೆ ಇಲ್ಲಿ ಮೇನ್ ಎಕ್ಸಾಮಿನೇಷನ್ ಇಲ್ಲಿ ನೋಡಿ. ಮೇನ್ ಎಕ್ಸಾಮಿನೇಷನ್ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಇದು 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸ್ ಗೆ. ಇದಕ್ಕೂ ಸಹ ಟೈಮ್ ಬಂದು 20 ಮಿನಿಟ್ಸ್ ಇರುತ್ತೆ ನೋಡಿ. 20 ನಿಮಿಷದಲ್ಲಿ 40 ಕ್ವಶನ್ ಸಾಲ್ವ್ ಮಾಡಬೇಕಾಗತ್ತೆ. ಜನರಲ್ ಅವೇರ್ನೆಸ್ ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ.
ನಂಬರ್ ಆಫ್ ಕ್ವಶನ್ಸ್ ಬಂದು 40 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಹ 40 ಇರುತ್ತೆ. ಇದಕ್ಕೆ 35 ಮಿನಿಟ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಇರುತ್ತೆ, ಟೈಮ್ ಅಲಾಟೆಡ್ ಬಂದು 35 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು ಬಂದು 40 ಕ್ವಶನ್ಸ್ ಇರುತ್ತೆ, ಇದಕ್ಕೆ 50 ಮಾರ್ಕ್ಸ್ ಇರುತ್ತೆ, ಇದಕ್ಕೆ ಟೈಮ್ ಅಲಾಟೆಡ್ ಬಂದು 35 ಮಿನಿಟ್ಸ್ ಇರುತ್ತೆ. ಒಟ್ಟು ಟೋಟಲ್ 160 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್ಗೆ ಟೈಮ್ ಡ್ಯೂರೇಷನ್ ಬಂದು 125 ನಿಮಿಷ. ಓಕೆನಾ. ಎನಿ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ಅಫಿಷಿಯಲ್ IBPS ವೆಬ್ಸೈಟ್ www.ibps.in. Other detailed information regarding the examination will be given in an information handout which will be made available for candidates download along the call letters from the official IBPS website ಅಂತ ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್. ಓಕೆನಾ. ಇಲ್ಲಿ ಬಂದು ಲಿಸ್ಟ್ ಆಫ್ ವರ್ಷನ್ಸ್ ಆಫ್ ಟೆಸ್ಟ್ ಮೀಡಿಯಮ್ಸ್ ಆಫ್ ಎಕ್ಸಾಮಿನೇಷನ್ ಫಾರ್ CRP CSA 16 ಅಕಾರ್ಡಿಂಗ್ ಟು ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಪ್ಲೈಡ್. ಇಲ್ಲಿ ಕರ್ನಾಟಕದಲ್ಲಿ ಆದ್ರೆ ಇಷ್ಟು ಲ್ಯಾಂಗ್ವೇಜಸ್ ಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಇಂಗ್ಲಿಷ್, ಹಿಂದಿ, ಕನ್ನಡ ಅಂಡ್ ಕೊಂಕಣಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಟೆಸ್ಟ್ ಇರತ್ತೆ ಗೈಸ್. ಓಕೆನಾ. ಇಲ್ಲಿ ಇನ್ ಕೇಸ್ ಆಫ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ಇಂಗ್ಲಿಷ್ ವರ್ಷನ್ ಅಂಡ್ ದ ಟ್ರಾನ್ಸ್ಲೇಟೆಡ್ ವರ್ಷನ್, ಇಂಗ್ಲಿಷ್ ವರ್ಷನ್ ವಿಲ್ ಪ್ರಿವೈಲ್. ಅಂದ್ರೆ ಏನಾದ್ರು ಮೈನ್ ಅವರು ಇಂಗ್ಲಿಷ್ ವರ್ಷನ್ ನ ಕನ್ಸಿಡರ್ ಮಾಡ್ತಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಏನಾದ್ರು ತಪ್ಪಾಗಿದ್ರೆ. ಓಕೆನಾ. ಇಲ್ಲಿ ಸಹ ಪ್ರತಿಯೊಂದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಪೆನಾಲ್ಟಿ ಆಫ್ ರಾಂಗ್ ಆನ್ಸರ್ ಬಂದು 1/4 ಇರತ್ತೆ ಗೈಸ್. ಓಕೆನಾ. ಇಲ್ಲಿ ಬಂದು ಈಚ್ ಕ್ಯಾಂಡಿಡೇಟ್ಸ್ ವಿಲ್ ಬಿ required to obtain a minimum score in each test of online main examination and also a minimum total score to be considered for further process ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇದು ಕಟ್ ಆಫ್ ಸ್ಕೋರ್ ಬಗ್ಗೆ. ಸ್ಕೋರ್ಸ್ ಅಬ್ಟೈನ್ಡ್ ಇನ್ ದ ಆನ್ಲೈನ್ ಎಕ್ಸಾಮಿನೇಷನ್, ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಅದೇ ಅವಾಗ ಹೇಳೋದ್ನಲ್ಲ ಅವರು ನೀವು ಕನ್ನಡ ಎಲ್ಲ ಓದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನೀವು ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ನ ಬರೀಬೇಕಾಗತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಸಹ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸಹ ಇರತ್ತೆ, ಮತ್ತೆ ಪ್ರಾವಿಷನಲ್ ಅಲಾಟ್ಮೆಂಟ್ ಯಾವ ರೀತಿ ಆಗತ್ತೆ ಅದು ಸಹ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದೇನೆಲ್ಲ ಅಷ್ಟು ಬೇಡ. ನಾನು ನೆಕ್ಸ್ಟ್ ಈಗ ಎಷ್ಟು ನಿಮ್ಗೆ ಸೀಟ್ಸ್ ಇದೆ ಅದ್ರ ಬಗ್ಗೆ ಈಗ ಇನ್ಫಾರ್ಮೇಶನ್ ತೋರಿಸ್ತೀನಿ. ಇಲ್ಲ ಹಂಗೆ ಹೋಗ್ತಾ ಇದ್ರೆ ಕಾಲ್ ಲೇಟೆಸ್ಟ್ ಅಂದ್ರೆ ಹಾಲ್ ಟಿಕೆಟ್ ಗುರು. ಇಲ್ಲಿ ನೋಡಿ ನಾನು ಕರ್ನಾಟಕದ ಮಾತ್ರ ನಿಮ್ಗೆ ತೋರಿಸ್ತೀನಿ. ಓಕೆನಾ. ಇಲ್ಲಿ ಬಂದು ಹಂಗೆ ಸ್ಲೈಡ್ ಮಾಡ್ಕೊ ಹೋದ್ರೆ ಮೇಲ್ ಇಂಟ್ರೈತ್ ಅನ್ಸ್ತದೆ ಕರ್ನಾಟಕ. IJK ಎಲ್ಲಿದೆ ನೋಡಿ. ಇದು ಇನ್ನೂ ಅನೌನ್ಸ್ ಆಗಿಲ್ಲ ಆಯ್ತಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಾನ್ ರಿಲೀಸ್ ಡೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಬಂದು ನೋಡಿ ST SC ಗೆ ಟೋಟಲ್ ಬಂದು 224 ವೇಕೆನ್ಸಿ ಇದೆ, ST ಬಂದು 101 ಇದೆ, OBC ನಾನ್ ಕ್ರೀಮಿ ಲೇಯರ್ ಗೆ 386 ಇದೆ, EWS ಗೆ 136 ಇದೆ, ಅನ್ರಿಸರ್ವ್ಡ್ 567 ಇದೆ. ಟೋಟಲ್ ಬಂದು 1414 ವೇಕೆನ್ಸೀಸ್ ಇದೆ. ಇಲ್ಲಿ HI OC VI ID ESM DESM ಸಹ ಕೊಟ್ಟಿದ್ದಾರೆ. ಇಷ್ಟೇ ಗೈಸ್ ಆಗಿದ್ದು, ಇನ್ನೇನಿಲ್ಲ. ಇನ್ನೆಲ್ಲ ವೇಕೆನ್ಸೀಸ್. ಮತ್ತೆ ಇಲ್ಲಿ ನೋಡಿದ್ರೆ ಇದು ಡೀಟೇಲ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಬಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತಾನು ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರ್ಗಿ, ಧಾರವಾಡ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಕಡೆ ಇದೆ. ಓಕೆನಾ. ಈ ಕಡೆ ಪ್ರಿಲಿಮ್ಸ್, ಈ ಕಡೆ ಮೈನ್ಸ್. ಪ್ರಿಲಿಮ್ಸ್ ಎಲ್ಲಿರೋದು ಅಲ್ಲೇ ಮೈನ್ಸ್ ಇರುತ್ತೆ. ಇಲ್ಲ ನೋಡಿ ಬೆಂಗಳೂರು, ಬೆಳಗಾವಿ, ಧಾರವಾಡ ಆರ್ ಹುಬ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿ ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟೇ ಗೈಸ್ ಡೀಟೇಲ್ಸ್. ಇನ್ನಿಲ್ಲಿ ಬಂದು ಲಿಸ್ಟ್ ಆಫ್ ಸ್ಪೆಸಿಫೈಡ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೊಟ್ಟಿದ್ದಾರೆ. ಕರ್ನಾಟಕದ ಕನ್ನಡ ಇರಬೇಕು, ಅವಾಗ್ಲೇ ಹೇಳೋದ್ನಲ್ಲ ಗೈಸ್ ಅಷ್ಟೇ. ಆಮೇಲೆ ಇದು ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಅಂಡ್ ಅಪ್ಲೋಡ್ ಆಫ್ ಡಾಕ್ಯುಮೆಂಟ್ಸ್ ಇದ್ರ ಬಗ್ಗೆ ಸಹ ಒಂದಿಷ್ಟು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಆಫ್ ಫೋಟೋ ಕ್ಯಾಪ್ಚರ್ ಇದನ್ನು ಸಹ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ ಗೈಸ್. ಓಕೆನಾ. ಇದಾಯ್ತು ಗುರು ಈ ಒಂದು ಅಪ್ಡೇಟ್. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಲ್ಪ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.